ಓಂ ನಮೋ ನಾರಾಯಣಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಭಕ್ತ ಅಂಬರೀಷನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಭಾರತೀಯ ಪುರಾಣದಲ್ಲಿ ಭಕ್ತ ಅಂಬರೀಷ ಕಥೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕೆಂದರೆ ಒಬ್ಬ ಭಕ್ತ ಎಂಬುವನು ಎಷ್ಟು ಶಕ್ತಿಶಾಲಿ ಆಗಿರುತ್ತಾನೆ ಅಂತ ಈ ಕಥೆ ನಮಗೆ ಹೇಳಿಕೊಡುತ್ತದೆ. ಅಂಬರೀಷ ಭರತ ದೇಶದ ಚಕ್ರವರ್ತಿ ಆಗಿದ್ದ. ಅವನು ಪರಾಕ್ರಮದಿಂದ ದಕ್ಷತೆಯಿಂದ ರಾಜ್ಯವನ್ನು ಆಳುತ್ತಾ ಇದ್ದ. ಆತನು ಮಹಾನ್ ದೈವ ಭಕ್ತನೂ ಆಗಿದ್ದ. ಅವನು ವಿಷ್ಣುವಿನ ಭಕ್ತನಾಗಿದ್ದ. ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿ ತನ್ನ ಹೃದಯದಲ್ಲಿ ಭಕ್ತಿ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದನು. ಅಂಬರೀಷ ಸದಾ ದೇವರ ಧ್ಯಾನವನ್ನೇ ಮಾಡುತ್ತಾ ಇದ್ದ. ಅವನು ಮಾಡುತ್ತಿದ್ದ ಪೂಜೆ ವ್ರತಗಳಲ್ಲಿ ಏಕಾದಶಿಯೂ ಒಂದು. ಏಕಾದಶಿ ದಿವಸ ಉಪವಾಸ ಮಾಡುವುದು ಎಷ್ಟು ಮುಖ್ಯವೋ, ದ್ವಾದಶಿ ಮುಗಿಯುವುದರೊಳಗೆ ಭೋಜನ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಅಂಬರೀಷನು ಏಕಾದಶಿ ವ್ರತವನ್ನು ಬಹಳಷ್ಟು ಶ್ರದ್ಧೆಯಿಂದ ಮಾಡುತ್ತಾ ಇದ್ದನು. ಮರುದಿವಸ ದ್ವಾದಶಿ ಎಂದು ವ್ರತದ ಮುಕ್ತಾಯವಾಗುವುದಿತ್ತು. ದ್ವಾದಶಿಯಂದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ನಾನಾ ರೀತಿಯಿಂದ ಆರಾಧಿಸುತ್ತಿದ್ದನು. ಅಂದು 60 ಕೋಟಿ ಗೋವುಗಳನ್ನು ಸ್ವರ್ಣಾಲಂಕಾರಗಳಿಂದ ಅಲಂಕರಿಸಲಾಯಿತು. ಗೋವುಗಳ ಕೋಡುಗಳಿಗೆ ಬಂಗಾರದ ಆಭರಣ ಹಾಕಿದರು. ಎಲ್ಲ ದನಗಳನ್ನು ದಾನ ಮಾಡಿದರು. ಎಲ್ಲ ದಾನಾದಿಗಳನ್ನು ಮುಗಿದ ನಂತರ ಪಾರಣೆ ರೂಪದಲ್ಲಿ ಪ್ರಸಾದ ಸ್ವೀಕರಿಸುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ರುದ್ರಾವತಾರಿಯಾದ ದುರ್ವಾಸ ಮಹರ್ಷಿಯು ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದರು. ಅಂಬರೀಷನು ದುರ್ವಾಸ ಮಹರ್ಷಿಯನ್ನು ಗೌರವದಿಂದ ಸ್ವಾಗತಿಸಿ ಭೋಜನಕ್ಕೆ ಕರೆಯುತ್ತಾನೆ. ದುರ್ವಾಸರು ತನ್ನ ಶಿಷ್ಯರೊಂದಿಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಬರುವುದಾಗಿ ಹೇಳಿ ಯಮುನಾ ನದಿಗೆ ಹೋದವರು ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಎಷ್ಟೋ ವರ್ಷಗಳಿಂದ ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದ ಏಕಾದಶಿ ವ್ರತವು ಕೆಡುತ್ತದೆ ಎಂದು ಅಂಬರೀಷನಿಗೆ ಚಿಂತೆಯಾಗತೊಡಗಿತ್ತು. ಏಕೆಂದರೆ ಮಹಾತ್ಮರಾದ ಅತಿಥಿಗಳು ಮನೆಗೆ ಬಂದಿರುವಾಗ ಅವರಿಗೆ ಊಟವನ್ನು ಹಾಕುವ ಮೊದಲು ತಾನು ಊಟ ಮಾಡಿದ್ದರೆ ಅದು ಪಾಪವಾಗುತ್ತದೆ. ಹಾಗಂತ ದ್ವಾದಶಿ ಮುಗಿಯುವುದರೊಳಗೆ ತಾನು ಊಟ ಮಾಡದಿದ್ದರೆ ಏಕಾದಶಿ ವ್ರತವು ಕೆಟ್ಟು ಹೋಗುತ್ತದೆ. ಅದು ಕೂಡ ಪಾಪವೇ. ಅಂಬರೀಷನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಅಲ್ಲಿ ಇದ್ದ ಒಬ್ಬ ಪಂಡಿತನನ್ನು ಕೇಳಿದ. ಅವನ ದೈವಭಕ್ತಿ ಶ್ರದ್ಧೆಗಳನ್ನು ಮೆಚ್ಚಿಕೊಳ್ಳುತ್ತಾನೆ. ಹಾಗೂ ಆ ಪಂಡಿತನು ಹೇಳುತ್ತಾನೆ, ಮಹಾರಾಜ, ಏಕೆ ಚಿಂತಿಸುತ್ತಿದ್ದೀಯಾ? ಇಂಥ ಸಂಕಷ್ಟ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು ಎಂಬುದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ನೋಡು ಅಂಬರೀಷ, ನೀರನ್ನು ನೈವೇದ್ಯ ಮಾಡು, ಅದನ್ನೇ ಪ್ರಸಾದ ಎಂದು ಸ್ವೀಕರಿಸು. ಹೀಗೆ ಮಾಡಿದರೆ ನಿನ್ನ ಏಕಾದಶಿ ವ್ರತವು ಪೂರ್ಣವಾಗುತ್ತದೆ. ಹಾಗೆಯೇ ಕುಡಿದಿದ್ದು ನೀರೇ ಆದರೆ ಅತಿಥಿಯನ್ನು ಬಿಟ್ಟು ಊಟ ಮಾಡದ ಪಾಪವೂ ಬರುವುದಿಲ್ಲ. ಇದು ಶಾಸ್ತ್ರದ ನಿರ್ಣಯ. ನೋಡಿದರಲ್ಲವೇ ವೀಕ್ಷಕರೇ, ಅದೇ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಪರಿಹಾರವಿದೆ. ಅಂಬರೀಷನು ಅವರ ಸಲಹೆಯಂತೆ ಮಾಡಲು ಹೊರಟ. ನೀರನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಇನ್ನೇನು ಕುಡಿಯಬೇಕು ಎನ್ನುವಷ್ಟರಲ್ಲೇ ದುರ್ವಾಸರು ಸಿಟ್ಟಿನಿಂದ ಬಂದು, ಎಲೋ ರಾಜ, ಊಟಕ್ಕೆ ಬದಲಾಗಿ ನೀರು ಕುಡಿದು ಬಿಟ್ಟೆಯಾ? ಆದರೆ ನನ್ನನ್ನು ಬಿಟ್ಟು ಭೋಜನ ಮಾಡದಂತಾಗಲಿಲ್ಲವೇ? ನಾನು ನಿನ್ನ ದೃಷ್ಟಿಯಲ್ಲಿ ಅಷ್ಟು ನಿಕೃಷ್ಟನಾಗಿ ಬಿಟ್ಟನೆ? ಈ ಪಾಪಕ್ಕೆ ನಿನಗೆ ತಕ್ಕ ಫಲ ಸಿಗಬೇಕು ಎಂದು ತನ್ನ ಜಡೆಯಿಂದ ಒಂದು ಕೂದಲನ್ನು ತೆಗೆದು ನೆಲಕ್ಕೆಸೆದನು. ಅವರ ಜಡೆಯಿಂದ ಒಂದು ರಾಕ್ಷಸ ಆಕಾರವು ಹೊರಬಂತು. ಆ ರಾಕ್ಷಸ ಆಕಾರವನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಬೆಚ್ಚಿ ಬಿದ್ದರು. ಅಂಬರೀಷ ಚಕ್ರವರ್ತಿಯು ಅಖಂಡ ಬಲ ಸಂಪನ್ನನಾಗಿದ್ದ. ಯುದ್ಧದಲ್ಲಿ ಅವನು ಸೋಲನ್ನೇ ಕಂಡವನಲ್ಲ. ಆದ್ದರಿಂದ ಅವನು ರಾಕ್ಷಸನ ಆಕಾರವನ್ನು ಕಂಡು ಹೆದರಲಿಲ್ಲ. ಆದರೆ ಸಿಟ್ಟಿನಿಂದ ಇದ್ದ ದುರ್ವಾಸರನ್ನು ಶಾಂತಗೊಳಿಸಲು ರಾಕ್ಷಸನ ನೋಡಿಯೂ ಚಿಂತಿಸದೆ ತನ್ನ 2 ಕೈಗಳನ್ನು ಜೋಡಿಸಿ ನಮಸ್ಕರಿಸಿ, ಶಾಂತನಾಗು ಮಹರ್ಷಿ, ಶಾಂತನಾಗು ಎಂದು ಪ್ರಾರ್ಥಿಸುತ್ತಾನೆ. ಮಹರ್ಷಿಯಾದರೂ ಸಿಟ್ಟಿನಿಂದ ರಾಕ್ಷಸನಿಗೆ ಹೇಳಿದ್ದ, ಇದೋ ಇವನೇ ನನಗೆ ಅವಮಾನ ಮಾಡಿದ್ದ ರಾಜ. ಇವನನ್ನು ಕತ್ತರಿಸಿ ನುಂಗಿಬಿಡು ಎಂದು ಹೇಳಿದನು. ಇಷ್ಟು ಹೇಳುತ್ತಾ ಇದ್ದ ಹಾಗೆ ರಾಕ್ಷಸನು ತನ್ನ ಬಾಯಿಯನ್ನು ತೆರೆದು ರಾಜನನ್ನು ತಿನ್ನಲು ಹೊರಟ. ಅಂಬರೀಷನು ಹೆದರದೆ ಶ್ರೀಹರಿ ಎಂದು ಧ್ಯಾನಿಸುತ್ತಾ, ಮಹರ್ಷಿ ಶಾಂತನಾಗು ಎಂದು ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡ. ಸುತ್ತಲೂ ಇದ್ದ ರಾಜ ಪರಿವಾರವೆಲ್ಲ ಹೆದರಿ ಓಡುತ್ತಿದ್ದರು. ಇದು ನಮ್ಮ ರಾಜನನ್ನು ನುಂಗಿಯೇ ಬಿಡುತ್ತದೆ ಎಂದು ಜನರು ಕೂಗುತ್ತಿದ್ದರು. ಅಷ್ಟರಲ್ಲಿ ಆಗಸದಲ್ಲೊಂದು ಒಂದು ವಿಚಿತ್ರ ಸಂಭವಿಸಿತು. ಎಲ್ಲಿಂದಲೋ ಕಣ್ಣು ಚಿಮುಕಿಸುವ ಹಾಗೆ ಒಂದು ಶಕ್ತಿ
ಇವರೆಡೆಗೆ ಬರುತ್ತಿತ್ತು. ರಭಸದಿಂದ ಬರುತ್ತಿದ್ದ ಆ ಶಕ್ತಿ ಬೆಳಕನ್ನು ಚಿಮುಕಿಸುತ್ತಾ ಬೃಹದಾಕಾರವಾಗಿ ಬೆಳೆಯುತ್ತಿತ್ತು. ಅದು ಅಂತಿಂತ ಶಕ್ತಿಯಲ್ಲ, ಅದು ಒಂದು ಚಕ್ರ. ಆ ಮಹಾಚಕ್ರವೇ ಸುದರ್ಶನ. ಮಹಾವಿಷ್ಣುವಿನ ಮಹಾಶಕ್ತಿ ಸುದರ್ಶನ ಅದು. ನೋಡುತ್ತಿದ್ದಂತೆ ಬಂದು ರಾಕ್ಷಸನ ಕತ್ತನ್ನು ಕತ್ತರಿಸಿ ಹಾಕಿಬಿಟ್ಟಿತ್ತು. ಅಲ್ಲಿ ನೆರೆದಿದ್ದವರಿಗೆಲ್ಲ ದಿಗ್ಭ್ರಮೆ ಆಯಿತು. ಏನು ಆಯಿತು ಎನ್ನುವುದನ್ನು ಯೋಚಿಸುವ ಮೊದಲೇ ಆ ಚಕ್ರವು ತನ್ನೆಡೆಗೆ ಬರುವುದನ್ನು ನೋಡಿ ದುರ್ವಾಸರಿಗೆ ಉಗ್ರವಾದ ಕೋಪ ಬಂತು. ತಮ್ಮ ಶಕ್ತಿಯೆಲ್ಲ ಉಪಯೋಗಿಸಿ ಅದನ್ನು ಸುಟ್ಟು ಹಾಕಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದು ಸಫಲವಾಗಲಿಲ್ಲ. ಅವರು ಹೆದರಿ ಬೇರೆ ದಾರಿ ಕಾಣದೆ ಓಡತೊಡಗಿದ್ದರು. ಚಕ್ರವು ಅವರನ್ನು ಹಿಂಬಾಲಿಸುತ್ತಿತ್ತು. ಅವರು ತನ್ನ ಯೋಗ ಶಕ್ತಿಯಿಂದ ಗಾಳಿಯಿಂದ ಹಾರಿ ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮದೇವ, ಈ ಚಕ್ರದಿಂದ ಉಳಿಸು ಎಂದು ಬೇಡಿಕೊಂಡನು. ಬ್ರಹ್ಮದೇವನು, ಮಹರ್ಷಿ, ನೀನು ಶ್ರೀಹರಿಯ ಭಕ್ತನನ್ನು ಅವಮಾನಿಸಿದಿ. ಶ್ರೀಹರಿಯು ಚಕ್ರದಿಂದ ನಿನ್ನನ್ನು ಪಾರು ಮಾಡಲು ನನಗೆ ಸಾಧ್ಯವಾಗುವುದಿಲ್ಲ ಎಂದನು. ದುರ್ವಾಸನು ಕೈಲಾಸಕ್ಕೆ ಬಂದು ಪರಮೇಶ್ವರನಲ್ಲಿ ರಕ್ಷಿಸು ಎಂದು ಬೇಡಿಕೊಂಡನು. ಪರಶಿವನು, ಮಹರ್ಷಿಯೇ, ಶ್ರೀಹರಿಯ ಚಕ್ರದಿಂದ ನಿನ್ನನ್ನು ಪಾರು ಮಾಡಲು ಯಾರಿಗೂ ಸಾಮರ್ಥ್ಯವಿಲ್ಲ. ನೀನು ಶ್ರೀಹರಿಯನ್ನೇ ಕೇಳಿಕೋ ಎಂದು ಕಳಿಸಿದನು. ವೈಕುಂಠ ಲೋಕಕ್ಕೆ ಬಂದನು. ದುರ್ವಾಸನು, ದೇವದೇವ, ದಯಾಮಯ, ಚಕ್ರವು ನನ್ನ ಬೆನ್ನು ಬಿದ್ದಿದೆ, ಇದರಿಂದ ನನ್ನನ್ನು ಕಾಪಾಡು ಎಂದು ಶ್ರೀಹರಿಯನ್ನು ಬೇಡಿಕೊಂಡನು. ಭಕ್ತವತ್ಸಲನಾದ ಶ್ರೀಮನ್ನಾರಾಯಣನು, ಅಯ್ಯ ಮಹರ್ಷಿಯೇ, ನಾನು ಭಕ್ತರ ಅಧೀನನು. ನಿನ್ನ ಸಂಕಟವನ್ನು ನಾನು ಸಹ ದೂರ ಮಾಡಲಾರೆ. ನೀನು ಭಕ್ತನಾದ ಅಂಬರೀಷನನ್ನೇ ಕೇಳಿಕೋ. ವಿದ್ಯೆ, ಶಕ್ತಿ, ತಪಸ್ಸು ಎಲ್ಲವೂ ಸಜ್ಜನರಿಗೆ ಉಪಕಾರ ಮಾಡಲು ಉಪಯೋಗವಾಗಬೇಕು. ಅವುಗಳನ್ನು ಸಜ್ಜನರ ವಿರುದ್ಧವಾಗಿ ಬಳಸಿದರೆ ಅವು ಪ್ರಯೋಗಿಸಿದವರಿಗೆ ಕೆಟ್ಟದ್ದನ್ನು ಮಾಡುತ್ತದೆ. ನೀನು ಭಕ್ತ ಅಂಬರೀಷನನ್ನು ಕೇಳಿಕೊಂಡು ತೊಂದರೆಯಿಂದ ಬಿಡುಗಡೆ ಹೊಂದು ಎಂದು ಕಳಿಸಿದನು. ಹೀಗೆ ಚಕ್ರದ ಬಾಧೆಯಿಂದ ದುರ್ವಾಸನು ಎಲ್ಲ ಕಡೆಗೆ ತಿರುಗಿ ಮರಳಿ ಅಂಬರೀಷನ ಬಳಿಗೆ ಬಂದನು. ನಡೆದಿದ್ದೆಲ್ಲ ತನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಿದ್ದ ಅಂಬರೀಷನು ಅವನಿಗೆ ಸಂತೋಷವಾಗಲಿಲ್ಲ. ಮನೆಗೆ ಬಂದ ಅತಿಥಿಗೆ ತನ್ನಿಂದ ಅವಮಾನವಾಯಿತಲ್ಲ ಎಂದು ಆತ ದುಃಖಪಡುತ್ತಿದ್ದ. ಗೌರವದಿಂದ ತನ್ನ ಕೈಗಳನ್ನು ಜೋಡಿಸಿ ಸುದರ್ಶನ ಚಕ್ರವನ್ನು ಪ್ರಾರ್ಥಿಸಿಕೊಂಡಾಗ, ಈ ಮಹರ್ಷಿ ನನ್ನ ಗುರುವಿನ ಸಮಾನ, ಅವರನ್ನು ಕ್ಷಮಿಸಿಬಿಡು ಸುದರ್ಶನ ಎಂದು ಬೇಡಿಕೊಂಡ. ಇನ್ನು ಸುದರ್ಶನ ದುರ್ವಾಸರ ಕೊರಳಿನ ಹತ್ತಿರಕ್ಕೆ ಬಂದು ಅಲ್ಲೇ ನಿಂತು ಬಿಟ್ಟಿತ್ತು. ನಿಧಾನವಾಗಿ ಹಿಂದಕ್ಕೆ ಸರಿದು ವೈಕುಂಠಕ್ಕೆ ಹೊರಟು ಹೋಯಿತು. ದುರ್ವಾಸರು ಪ್ರಸನ್ನರಾಗಿ ಎದ್ದು ನಿಂತು ನಮಸ್ಕರಿಸಿ, ನಿನಗೆ ಒಳ್ಳೆಯದಾಗಲಿ ಎಂದು ಹರಿಸಿ ದುರ್ವಾಸರು ಅಲ್ಲಿಂದ ಹೊರಟು ಹೋದರು. ನೋಡಿದರಲ್ಲವೇ ವೀಕ್ಷಕರೇ, ಇದೇ ತರಹ ನಮ್ಮಲ್ಲಿ ದೈವಭಕ್ತಿ ಹೊಂದಿದೆ ಸಾಕ್ಷಾತ್ ದೇವನಿಗೂ ಸಾಧ್ಯವಿಲ್ಲದ ಕೆಲಸವನ್ನು ಭಕ್ತನಾದವನು ಮಾಡಬಲ್ಲ. ಯಾಕೆಂದರೆ ದೇವರು ಕೂಡ ಭಕ್ತನ ದಾಸನಾಗಿರುತ್ತಾನೆ ಎಂದು ಈ ಕತೆ ನಮಗೆ ತಿಳಿಸುತ್ತದೆ. ವೀಕ್ಷಕರೇ, ಮುಂದಿನ ಕಥೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.